ಡೀಸೆಲ್ ಬೆಲೆ ಮತ್ತೆ ಹೆಚ್ಚಳ ಆಗಿದೆ. ಲೀಟರ್ ಪೆಟ್ರೋಲ್ಗೆ 87 ಪೈಸೆ ಹೆಚ್ಚಳ ಮಾಡಿದೆ. ಅದರ ಜೊತೆಗೆ ಲೀಟರ್ ಡೀಸೆಲ್ನ ಬೆಲೆ 95 ಪೈಸೆ ಹೆಚ್ಚಳ ಆಗಿರುವಂತದ್ದು. 10 ದಿನಗಳ ಅಂತರದಲ್ಲಿ ಮೂರನೇ ಬಾರಿಗೆ ಬೆಲೆ ಹೆಚ್ಚಳ ಮಾಡಲಾಗಿದೆ. ಡೀಸೆಲ್ ದರ ಲೀಟರ್ಗೆ 91 ಪೈಸೆ ಹೆಚ್ಚಳ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಾಗಿರುವಂತಹ ಸಂಘರ್ಷದ ಎಫೆಕ್ಟ್ ಅಂತಾನೆ ಹೇಳಬಹುದು. ತೈಲ ಸಂಸ್ಥೆಗಳ ನಷ್ಟವನ್ನ ಸರಿದೂಗಿಸೋಕೆ ಕ್ರಮ ಅಂತ ಹೇಳಲಾಗ್ತಾ ಇದೆ. ಲೀಟರ್ ಪೆಟ್ರೋಲ್ಗೆ 87 ಪೈಸೆ ಹೆಚ್ಚಳವಾದರೆ ಲೀಟರ್ ಡೀಸೆಲ್ಗೆ 95 ಪೈಸೆ ಹೆಚ್ಚಳ ಆಗಿದೆ. ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಮತ್ತೆ ಮೂರನೇ ಬಾರಿಗೆ ಬರೋಬ್ಬರಿ 10 ದಿನಗಳ ಮಧ್ಯದಲ್ಲಿ ಒಟ್ಟು 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗಿದೆ. 1 ಲೀಟರ್ ಪೆಟ್ರೋಲ್ನ ಬೆಲೆ ಹತ್ರ 108 ರೂಪಾಯಿ ಅಂತಾನೆ ಹೇಳಬಹುದು. ಈಗ ಬೆಳ್ಳಂಬೆಳಗ್ಗೆ ಜನರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಹೆಚ್ಚಳ ಆಗಿದೆ. ಮಧ್ಯಪ್ರಾಚ್ಯದಲ್ಲಾಗಿರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ ತೈಲ ಕಂಪನಿಗಳು ನಷ್ಟವನ್ನ ಅನುಭವಿಸ್ತಾ ಇದೆ. ಹಾಗಾಗಿ ತೈಲ ಕಂಪನಿಗಳ ನಷ್ಟವನ್ನ ಸರಿದೂಗಿಸುವಂತಹ ಸಲುವಾಗಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನ ಮತ್ತೆ ಹೆಚ್ಚಳ ಮಾಡಲಾಗಿದೆ. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಇವತ್ತು ಕೂಡ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ, ಹಾಸನ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು, ಉಳಿದಂತೆ 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮೊನ್ನೆ ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ಹಲವು ಮರಗಳು ಧರೆಗುರುಳಿ ಜನಪರದಾಟ ನಡೆಸಿದ್ರು. ಈ ಮಧ್ಯೆ ಜನರಿಗೆ ಮತ್ತೊಂದು ತಲೆನೋವು ಎದುರಾಗಿದೆ. ರಸ್ತೆ ಮೇಲೆ ಬಿದ್ದಿರುವಂತಹ ಮರಗಳನ್ನ ತೆರವು ಮಾಡ್ತಾರಂತೆ. ಆದರೆ ಮನೆ ಮೇಲೆ ಬಿದ್ದಂತಹ ಮರಗಳನ್ನ ತೆರವು ಮಾಡೋಕೆ ಅರಣ್ಯ ಇಲಾಖೆ ಅನುಮತಿ ಪಡಿಬೇಕಂತೆ. ಈ ಹಿನ್ನೆಲೆ ಮನೆ ಮೇಲೆ ಮರ ಏನಾದರೂ ಬಿದ್ದರೆ ತೆರವು ಮಾಡೋಕೆ ಪಾಲಿಕೆ ಮತ್ತು ಅರಣ್ಯ ಸಿಬ್ಬಂದಿ ಹಿಂದೇಟನ್ನ ಹಾಕ್ತಿದ್ದಾರಂತೆ. ವಿಜಯನಗರದ 7ನೇ ಮುಖ್ಯ ರಸ್ತೆಯಲ್ಲಿ ಮರದ ರೆಂಬೆ ಮನೆಯ ಟೆರೇಸ್ ಮೇಲೆ ಬಿದ್ದಿತ್ತು. ರೆಂಬೆ ಬಿದ್ದು 2 ದಿನ ಆದರೂ ತೆರವು ಮಾಡಿಲ್ಲ. ತೆರವು ಮಾಡೋಕೆ ಪ್ರತ್ಯೇಕವಾಗಿ ಅರಣ್ಯ ವಿಭಾಗದ ಪರ್ಮಿಷನ್ ಪಡಿಬೇಕಂತೆ ಅಂತ ಮನೆ ನಿವಾಸಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ನಿನ್ನೆ ಸುರಿದ ಮಳೆಗೆ ಕುರಿ ಶೆಡ್ ಕುಸಿದು ರೈತ ಸಾವನ್ನಪ್ಪಿದ್ದಾರೆ. ನಾರಾಯಣಪ್ಪ ಮೃತ ವ್ಯಕ್ತಿ. ಮಾಲೂರು ತಾಲೂಕು ಹಸಾಂಡಹಳ್ಳಿ ಗ್ರಾಮದಲ್ಲಿ ಮಳೆಯಿಂದಾಗಿ ಕುರಿ ಶೆಡ್ ಮೇಲೆ ಮರದ ಕೊಂಬೆ ಬಿದ್ದಿದೆ. ಕುರಿ ಶೆಡ್ ಕುಸಿದು ಬಿದ್ದು ನಾರಾಯಣಪ್ಪ ಗಂಭೀರ ಗಾಯಗೊಂಡಿದ್ರು. ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ರೈತರು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಶಾಸಕ ಕೆವೈ ನಂಜೇಗೌಡ ಹಾಗೂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗೆ ಭಾರಿ ಮಳೆಯಿಂದಾಗಿ ಹಲವೆಡೆ ಬೆಳೆಗಳು ನಾಶ ಆಗ್ತಾ ಇವೆ. ಮಾಲೂರು ತಾಲೂಕಿನ ಕುಪ್ಪೂರು ಗ್ರಾಮದಲ್ಲಿ ಪಾಲಿ ಹೌಸ್ನಲ್ಲಿ ಬೆಳೆದಿದ್ದ ಕ್ಯಾಪ್ಸಿಕಂ ಬೆಳೆ ನಾಶ ಆಗೋಗಿದೆ. ಸುಮಾರು 25 ಲಕ್ಷ ವೆಚ್ಚದಲ್ಲಿ ರೈತ ಮಂಜುನಾಥ್ ಅನ್ನೋರು ಪಾಲಿ ಹೌಸ್ ನಿರ್ಮಾಣ ಮಾಡಿದ್ರು. ಬಿರುಗಾಳಿ ಸಹಿತ ಜೋರು ಮಳೆಗೆ ಪಾಲಿ ಹೌಸ್ ಹಾರ್ ಹೋಗಿದೆ. ಶಾಸಕ ಕೆವೈ ನಂಜೇಗೌಡ ಭೇಟಿ ನೀಡಿ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸೋ ಭರವಸೆ ಕೊಟ್ಟಿದ್ದಾರೆ. ಗದಗದಲ್ಲಿ ಏಕೈಕಿ ಕಾಳಜಿ ಕೇಂದ್ರ ಬಂದ್ ಮಾಡಿದ್ದು ಗಂಗಿ ಮಡಿ ಸಂತ್ರಸ್ತರು ಮತ್ತೆ ಅತಂತ್ರರಾಗಿದ್ದಾರೆ. ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಮೊನ್ನೆ ಸುರಿದ ಮಳೆ ಹಾಗೂ ಗಾಳಿಗೆ ತಗಡಿನ ಶೆಡ್ಗಳು ಹಾಳಾಗಿದ್ವು. ಹೀಗಾಗಿ ಗಂಗಿ ಮಡಿ ನಿವಾಸಿಗಳಿಗೆ ಗಂಜಿ ಕೇಂದ್ರ ತೆರೆಯಲಾಗಿತ್ತು. ಈಗ 5,000 ರೂಪಾಯಿ ಪರಿಹಾರ ನೀಡಿದ ಜಿಲ್ಲಾಡಳಿತ ಏಕಾಏಕಿ ಕಾಳಜಿ ಕೇಂದ್ರವನ್ನ ಬಂದ್ ಮಾಡಿದೆ. ಮನೆಯೂ ಇಲ್ಲದೆ ಕಾಳಜಿ ಕೇಂದ್ರವೂ ಇಲ್ಲದೆ ಕುಟುಂಬಗಳು ಅತಂತ್ರವಾಗಿದೆ. ರಾತ್ರಿ ಶಾಲಾ ಆವರಣದಲ್ಲಿ ಸಂತ್ರಸ್ತರು ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ನಮ್ಮ ಶೆಡ್ಗಳು ದುರಸ್ತಿ ಆಗೋವರೆಗೆ ಕಾಳಜಿ ಕೇಂದ್ರ ಓಪನ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಂದು ಕೂಡ ಪ್ರತಿಭಟನೆ ಮಾಡೋಕೆ ನಿರ್ಧರಿಸಲಾಗಿದೆ. ಪರಿಹಾರ ಕೊಡ್ತೇನೆ ಅಂತ ಹೇಳಿ ಅಂದು 2 ಗಂಟೆಗೆ ಊಟ ಹಾಕಿ ಹೊರಗೆ ಹಾಕಿದ್ರಿ ಅವರು. ಹೊರಗೆ ಹಾಕಿಂದ 5,000 ರೂಪಾಯಿ ಒಬ್ರು ಬಂದಿಲ್ಲ. ಅದು ಅಕೌಂಟ್ಗೆ ಹಾಕ್ಯಾರಿ ಅವರು. ಅಕೌಂಟ್ಗೆ ಹಾಕಿದ್ದು ನಮ್ಮ ಕೈಯಾಗ ಇದಾವನ್ರಿ. ನಾವೇನು ರೀಸನ್ ತರೋಣ್ರಿ ಏನು ತೊಗೊಂಬಂದ್ರ ಈ ಪಟ್ ಹೊರಗೆ ಹಾಕಿದವ್ರ ಅದು ಗೇಟ್ ಹಾಕೊಂಬಿಟ್ರಿ ಅವರು. ಈಗ ಮಕ್ಕಳು ಮರಿ ಕಟ್ಕೊಂಡು ನಾವು ಎಲ್ಲಿ ಹೋಗ್ಬೇಕ್ರಿ, ಈ ಅಡವ್ಯಾಗ ಎಲ್ಲಿ ಬೀಳ್ಬೇಕ್ರಿ, ನಮ್ಗೆ ಅದು ದಾರಿ ತೋರಿಸ್ಕೊಡನ್ರಿ ಅವ್ರಿಗೆ. ಇವ್ರಿಗೆ ಏನು ಇವತ್ತು ಹಾನಿಯಾಗಿದೆ, ಇಮ್ಮಿಡಿಯೇಟ್ಲಿ ಮಧ್ಯಾಹ್ನ ಬಂದು ಇವ್ರದ್ದು ಗಂಜಿ ಕೇಂದ್ರವನ್ನು ಬಂದ್ ಮಾಡಿ ಇವ್ರಿಗೆ ಪರಿಹಾರ ಇಲ್ಲ ಅಂತಂತೆ ಇವರಿಗೆ ಇಮಿಡಿಯೇಟ್ಲಿ ಏನೈತಿ ಸ್ವಲ್ಪ ಮಂದಿಗೆ 5,000 ರೂಪಾಯಿ ಹಾಕಿನಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಮಂದಿಗೆ 5,000 ರೂಪಾಯಿ ಹಾಕಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೇನೇ ಬ್ಯಾಂಕ್ ಇಶ್ಯೂ ಇದೆ ಅಂಥೇಳಿ ಇವತ್ತಿನ ಮಟ್ಟನೂ ಅವ್ರಿಗೂ ಇಲ್ಲಿನ ಏನದಾರ ಮಹಿಳೆಯರು ಹೇಳ್ತಾ ಇದ್ದಾರೆ, ಶಾಸಕರು ಇನ್ನೂ ಮಟ್ಟ ಬಂದಿಲ್ಲ ಅಂಥೇಳಿ. ಅದು ಅದಕ್ಕೆ ನಮ್ಮದು ಪರಿಹಾರ ಇಷ್ಟೇ, ಇವರಿಗೆ ಆದಷ್ಟು ಬೇಗ ಇವರಿಗೆ ಪರಿಹಾರ ಕೊಡಿಸಬೇಕು, ಇವ್ರಿಗೆ ಆದಷ್ಟು ಬೇಗ ಸೇಫ್ ಮಾಡ್ಬೇಕಂತೇಳಿ ನಮ್ಮ ಒಂದು ಚಿಂತನೆ ಇದೆ, ನಮ್ಮದೊಂದು ಡಿಮಾಂಡ್ ಇದೆ. ಮೊನ್ನೆ ಮಳೆಗೆ ಏನೈತಿ
ತಗಡ ಹಾರಿ ಹೋಗಿ ಎಲ್ಲ ಅಸ್ತಪಸ್ತಾಗಿ ನಾವು ಇಲ್ಲಿ ಶಾಲೆಗೆ ಬಂದು 5 ದಿನ ಆಯ್ತು ಇವತ್ತಿಗೆ ಇದ್ದು 5 ದಿನದ ಮಟನೂ ನಮಗೇನೈತಿ ಗಂಜಿ ಕೊಟ್ಟಾರ, ಇರೋಕೆ ಜಾಗ ಕೊಟ್ಟಿದ್ರು. ಇವತ್ತು ಮಧ್ಯಾಹ್ನಕ್ಕೆ ಬಂದು ನಿಮ್ಗೆ 5,000 ರೂಪಾಯಿ ನಾವು ಅಕೌಂಟ್ಗೆ ಹಾಕಿವಿ ಅಂಥೇಳಿ ಒಮ್ಮಕ್ಕಳು ಏನೈತಿ ನೀವು ಹಾಸಿಗೆ ತೊಗೊಂಡು ನಿಮ್ಮ ಮನೆಗೆ ಹೋಗ್ಬಿಡ್ರಿ ಅಂಥೇಳಿ ಕಿಲಿ ಹಾಕ್ಕೊಂಡು ಏನೈತಿ ಹೋಗ್ಬಿಟ್ರು ಅವರು. ಮೊನ್ನೆ ಮಾಡಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತ ಸರ್ಕಾರ ಬೆಂಗಳೂರು ಹೊರವಲಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಹೊಸ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿ ಸ್ಟೇಡಿಯಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಲಿದೆ. 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಟೇಡಿಯಂ ನಿರ್ಮಾಣವಾಗಿದ್ದು 80,000 ಆಸನ ಸಾಮರ್ಥ್ಯ ಹೊಂದಿರಲಿದೆ. ಇವತ್ತಿನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಇದಕ್ಕಾಗಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ಜರ್ಮನ್ ಟೆಂಟ್ ಹಾಕಲಾಗಿದೆ. ಇನ್ನೊಂದು ಕಾಲಷ್ಟು ಇಲ್ಲಿರ್ತಾರೆ. ಮೊದಲೇ ಹೋಗಿ ಅಲ್ಲಿ ಗುದ್ಲಿ ಪೂಜೆನ ಮಾಡ್ಕೊಳ್ತೀವಿ. ಗುದ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಸ್ಟೇಜ್ನ ಬರ್ತೀವಿ. ಎಲ್ಲ ಸಚಿವರಿಗೂ ನಾವು ಇನ್ವಿಟೇಷನ್ ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ಸಚಿವರು ಬರ್ತೀನಿ ಅಂತಲೂ ಹೇಳಿದ್ದಾರೆ. ಬರ್ಬೋದು, ಎಲ್ಲರೂ ಬರ್ತಾರೆ, ಆಲ್ಮೋಸ್ಟ್ ಬರ್ತಾರೆ. ಮುಖ್ಯಮಂತ್ರಿಗಳು ಏನಂದ್ರು, ಗುದ್ಲಿ ಪೂಜೆಗೆ ಬೇಡ, ಉದ್ಘಾಟನೆ ಮಾಡ್ತೀವಲ್ಲ ಅವಾಗ ಎಲ್ಲರಿಗೂ ಕರೆಸುವ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಯಾರೂ ಬರ್ತಾಯಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಬರ್ತಾರೆ. ಐತಿಹಾಸಿಕವಾದಂಥ ಒಂದು ಕಾರ್ಯವನ್ನು ಬೆಂಗಳೂರು ನಗರಕ್ಕೆ ಅರ್ಪಣೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ನಮ್ಮ ಗೃಹ ಮಂಡಳಿ ವತಿಯಿಂದ ಮಾಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ಸಚಿವರ ಜಮೀರ್ ಖಾನ್ರವರ ನೇತೃತ್ವದಲ್ಲಿ, ಜಮೀರ್ ಅಹಮದ್ ಸಾಹೇಬರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಬಂದಂಥ ಸಾರ್ವಜನಿಕರಿಗೆ, ರೈತ ಬಾಂಧವರಿಗೆ ಊಟದ ವ್ಯವಸ್ಥೆನೂ ನಾವು ಬೇರೆ ರೂಪದಲ್ಲಿ ಮಾಡಿದ್ದೀವಿ. ಊಟ ಎಲ್ಲರಿಗೂ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ನಾವೇನು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಬರ್ತಾರೆ. ಇದು ಒಂದು ಐತಿಹಾಸಿಕವಾದಂಥ ಸಭೆ. ಇದು ನಡಿಬೇಕು, ಇದು ನಡೆಯುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜಿಬಿಡಿಎ ಯೋಜನೆ ಕುರಿತು ಜೆಡಿಎಸ್ ಕಾಂಗ್ರೆಸ್ ನಡುವೆ ತೀವ್ರ ತಿಕ್ಕಾಟ ನಡೀತಾ ಇದೆ. ಇದೇ ವಿಚಾರವಾಗಿ ಮಾಗಡಿ ಮಾಜಿ ಶಾಸಕ ಎ ಮಂಜು ಬಿಡದಿಯ ತಮ್ಮ ಸ್ವಗೃಹದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಕೇಂದ್ರ ಸಚಿವ ಎಚ್ಡಿಕೆ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರವಾಗಿಯೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾವನೆ ಮಾಡುವಂತಹ ಸಾಧ್ಯತೆ ಇದೆ. ನ್ಯೂ ಟೌನ್ಶಿಪ್ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ವಿಜೇಂದ್ರ ಹಾಗೂ ಕೇಂದ್ರ ಸಚಿವ ವಿ ಸೋಮಣ್ಣ ನಡುವೆ ಫೈಟ್ ಶುರುವಾಗಿದೆ. ಅಧ್ಯಕ್ಷ ಸ್ಥಾನವನ್ನು ಬಹುತೇಕ ಲಿಂಗಾಯತರಿಗೆ ಕೊಡೋಕೆ ಹೈಕಮಾಂಡ್ ಒಲವು ತೋರಿಸಿದ್ದು, ಅದಕ್ಕಾಗಿ ವಿಜೇಂದ್ರಗೆ ಪ್ರಬಲ ಪೈಪೋಟಿ ನೀಡೋಕೆ ಸೋಮಣ್ಣ ಮುಂದಾಗಿದ್ದಾರೆ. ಆದರೆ ಸೋಮಣ್ಣ ಅಧ್ಯಕ್ಷ ಆಗದಂತೆ ಮಾಜಿ ಸಿಎಂ ಯಡಿಯೂರಪ್ಪ ರಣತಂತ್ರ ರೂಪಿಸಿದ್ದಾರೆ. ನಾಳೆ ರಾಜ್ಯಕ್ಕೆ ಭೇಟಿ ನೀಡುತ್ತಾ ಇರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಹೆಸರು ಸೂಚಿಸಲು ನಿರ್ಧಾರ ಮಾಡಿದ್ದಾರೆ.